ನಮಸ್ಕಾರ. ಮೇ 1ನೇ ತಾರೀಕು ಶ್ರಮಜೀವಿಗಳ ಮೇ ದಿನಾಚರಣೆ. ಇಂದಿಗೆ 140 ವರ್ಷಗಳು ಮೇ ದಿನದ ಸಾಹಸಗಾಥೆಯನ್ನು ಇಡೀ ಪ್ರಪಂಚದಲ್ಲಿ, ಭಾರತದಲ್ಲಿ ಮತ್ತು ದುಡಿಯುವ ಎಲ್ಲ ಸ್ಥಳಗಳಲ್ಲೂ ಕೂಡ ದುಡಿಮೆಗಾರರು ಆಚರಿಸ್ಕೊಳ್ತಾ ಬರ್ತಾ ಇದೆ. 1886 ಮೇ 4ನೇ ತಾರೀಕು ಅಮೇರಿಕಾದ ಚಿಕಾಗೋ ನಗರದ ಎ ಮಾರುಕಟ್ಟೆ ಅನ್ನುವಂಥ ಒಂದು ಸರ್ಕಲ್ ಹತ್ರ ಡಿಸ್ಪ್ಲೇನ್ಸ್ ಓಣಿ ಅಂತ ಹೇಳಿ ನಾವು ಕರಿತೀವಿ ಆ ಬೀದಿ ಹೆಸರು. ಆ ಬೀದಿ ಒಳಗಡೆ ಸುಮಾರು 2,500 ಜನ ಕಾರ್ಮಿಕರು ನಿರಂತರವಾಗಿ ಪ್ರತಿಭಟನಾ ಸಭೆಗಳನ್ನು ನಡೆಸ್ತಾ ಇರ್ತಾರೆ. ಆವತ್ತು ಮೇ 4ನೇ ತಾರೀಕು ಕೂಡ ಆ ಕಾರ್ಮಿಕರು 8 ಗಂಟೆಗಳ ಕಾಲ ಕೆಲಸ ಬೇಕು ಮತ್ತು ಹೆಣ್ಣು ಗಂಡಿಗೆ ಪ್ರತ್ಯೇಕವಾದಂಥ ಕೂಲಿ ಇರಬಾರ್ದು, ಲಿಂಗಧಾರಿತವಾದಂಥ ಕೂಲಿ ಇರಬಾರ್ದು ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ಅಂತಕ್ಕಂಥ, ಮತ್ತು ನಮ್ಮನ್ನು ಕೂಡ ನಾವು ಗುಲಾಮರಲ್ಲ, ಮನುಷ್ಯರನ್ನಾಗಿ ನಮ್ಮನ್ನು ಕಾಣಬೇಕು ಅಂತಕ್ಕಂಥ ಒಂದು ಹಕ್ಕೊತ್ತಾಯಿಗಳ ಒಟ್ಟಿಗೆ ಆ ಕಾರ್ಮಿಕರು ಅಲ್ಲಲ್ಲೇ ಸಂಘ ಮಾಡ್ಕೊಳ್ತಾ ಪ್ರತಿಭಟನೆಗಳನ್ನು ನಡೆಸ್ತಾ ಇರ್ತಾರೆ. ಮೇ 4ನೇ ತಾರೀಕು ಪರ್ಟಿಕ್ಯುಲರ್ ಆಗಿ ಒಂದು ದೊಡ್ಡ ಪ್ರಮಾಣದ ಕಾರ್ಮಿಕರು ಆ ಒಂದು ಎ ಮಾರ್ಕೆಟ್ ಬಳಿ ಅವರು ಅಸೆಂಬಲ್ ಆಗಿ ಹೋರಾಟ ಮಾಡ್ತಾ ಪ್ರತಿಭಟನೆ ಭಾಷಣಗಳು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆವತ್ತಿನ ರಾತ್ರಿ 10:10ವರೆಗೆ ಸುಮಾರು 176 ಜನ ಸಶಸ್ತ್ರ ಪೊಲೀಸ್ನವರು ಬಂದು ಅಲ್ಲಿ ಅವರಿಗೆ ನೀವು ಸಭೆಯನ್ನು ಮುಗಿಸ್ಬೇಕು, ನೀವು ಹೋಗಬೇಕು ಅಂತಕ್ಕಂಥ ಬೆದರಿಕೆಗಳನ್ನು ಒಡ್ತಾರೆ. ಬೆದರಿಕೆಗಳನ್ನು ಒಡ್ತಾ ಇದ್ದಂಥ ಸಂದರ್ಭದಲ್ಲೇ ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆ ಬಾಂಬನ್ನು ಕಾರ್ಮಿಕರೇ ಹಾಕಿದ್ದಾರೆ ಅಂತೇಳಿ ಪೊಲೀಸ್ನವರು ಮನಸೋ ಇಚ್ಛೆ ಲಾಠಿ ಚಾರ್ಜನ್ನು ನಡೆಸ್ತಾರೆ. ಆ ಲಾಠಿ ಚಾರ್ಜಲ್ಲಿ ಸುಮಾರು 4 ಜನ ಕಾರ್ಮಿಕರು ಅಲ್ಲೇ ಮೃತಪಡ್ತಾರೆ. 100 ಜನ ಮಾರಣಾಂತಿಕವಾಗಿ ಗಾಯಗೊಳ್ಳುತ್ತಾರೆ. ಮತ್ತು ಆ ಹೋರಾಟದಲ್ಲಿ ಯಾರು ನಾಯಕತ್ವವನ್ನು ಕೊಡ್ತಾ ಇದ್ರೋ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ. ಎನ್ಕ್ವೈರಿ ಮಾಡಿ 1887 ನವೆಂಬರ್ 11ನೇ ತಾರೀಕಿಗೆ ಸುಮಾರು 4 ಜನರಿಗೆ, ಕಾರ್ಮಿಕ ನಾಯಕರಿಗೆ ನೇಣುಗಂಬವನ್ನು ಹಾಕ್ತಾರೆ. ಈ ರೀತಿಯ ಕಾರ್ಮಿಕರು ಒಂದು ದೊಡ್ಡ ಪ್ರಮಾಣದ ತ್ಯಾಗವನ್ನು, ಬಲಿದಾನಗಳನ್ನು ಅಂದು ಮಾಡಿದ್ದಾರೆ. ಯಾಕೆ ಈ ತ್ಯಾಗ ಬಲಿದಾನಗಳು ಅಂತೇಳಿ ನೋಡುವಾಗ ನಮಗೆಲ್ಲ ಗೊತ್ತಿರೋ ಹಾಗೆ 1830ನೇ ಇಸ್ವಿಯಿಂದ ಕೈಗಾರಿಕೆಗಳು ಪ್ರಾರಂಭ ಆದ ನಂತರ ಆ ಕೈಗಾರಿಕೆಗಳಲ್ಲಿ ಆಗ್ತಾ ಇದ್ದಂಥ ಕಾರ್ಮಿಕರ ಶೋಷಣೆ ದೊಡ್ಡ ಪ್ರಮಾಣದಲ್ಲಿ ಅತೀವವಾಗಿ ಮಡಗಟ್ಟಿರ್ತದೆ. ಆ ಶೋಷಣೆಯ ವಿರುದ್ಧ ಅವರು ಎದ್ದೇಳ್ತಾರೆ. ಅಲ್ಲಿ ಬಹಳಷ್ಟು ವಲಸೆ ಕಾರ್ಮಿಕರು ಬೇರೆ ಬೇರೆ ದೇಶಗಳಿಂದ ಬಂದು ಆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರನ್ನು ದಿನಕ್ಕೆ $1 ಅನ್ನುವ ರೀತಿಯಲ್ಲಿ ದುಡಿಸ್ತಾ ಇರ್ತಾರೆ. ಮತ್ತು ಕೆಲಸ ಸುಮಾರು 10ರಿಂದ ಮಿನಿಮಮ್ 10 ಗಂಟೆ 14 ಗಂಟೆ ತನಕ ಕೆಲಸ ಮಾಡ್ತಾರೆ. ಮತ್ತು ಅಲ್ಲಿ ಆವತ್ತಿನ ಅಲ್ಲಿಯ ಹೆಣ್ಣುಮಕ್ಕಳಿಗೆ ಮತ್ತು ಮಕ್ಕಳಿಗೆ ಕೇವಲ 1 ಗಂಟೆಗೆ 5 ಸೆಂಟ್ ಇದನ್ನು ಏನು ಸಂಬಳವನ್ನು ಅವರು ನಿಗದಿ ಮಾಡಿರ್ತಾರೆ. ಆದರೆ ಪೈಸೆ ಲೆಕ್ಕದಲ್ಲಿ ಸಂಬಳವನ್ನು ನಿಗದಿ ಮಾಡಿರ್ತಾರೆ. ಸೊ ಈ ರೀತಿಯ ಒಂದು ಶೋಷಣೆಯ ವಿರುದ್ಧವಾಗಿ ಕಾರ್ಮಿಕರು ತಾವೇ ಒಂದಾಗಿ ಹೋರಾಟಗಳನ್ನ ನಡೆಸ್ತಾ ಇವತ್ತು ಆ 8 ಗಂಟೆ ಕೆಲಸದ ಅವಧಿ ನಮಗೆ ಹಕ್ಕಾಗಬೇಕು ಅಂತಕ್ಕಂಥ ರೀತಿಯ ಆವತ್ತು 1830ರಿಂದ ಪ್ರಾರಂಭವಾದಂಥ ಪ್ರತಿರೋಧ 1886 ಪೊಲೀಸರ ಒಂದು ಮೃಗೀಯವಾದಂಥ ವರ್ತನೆಗೆ ಮತ್ತು ಅವರ ಗುಂಡುಗಳಿಗೆ ಎದೆಯನ್ನು ಕೊಟ್ಟಂಥ ಆ ತ್ಯಾಗಿಗಳನ್ನು, ಆವತ್ತು ಬಲಿದಾನಗೈದಂಥ ಆ ಎಲ್ಲ ನಾಯಕರನ್ನು ನಾವು ನೆನೆಸ್ಕೊಳ್ಳುವಂಥ ಸಲುವಾಗಿ ಮತ್ತು ಇಡೀ ಪ್ರಪಂಚದ ಕಾರ್ಮಿಕರಿಗೆ ಒಂದು ಹೊಸ ಬೆಳಕನ್ನು ಕೊಟ್ಟಂಥ ಆ ದಿನವನ್ನು ನಾವು ನೆನೆಸ್ಕೊಳ್ತಾ ಈ ಮೇ ದಿನವನ್ನು ಆಚರಿಸ್ತಾ ಇದ್ದೇವೆ. CITU ರಾಜ್ಯ ಸಮಿತಿ ಈ ಮೇ ದಿನದಂದು ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕಾರ್ಮಿಕನ ಮನೆಯ ಮೇಲೇನೂ ಕೂಡ ಈ ಒಂದು CITU ಧ್ವಜವನ್ನು ಆರಿಸುವುದರ ಮುಖಾಂತರ ಮೇ ದಿನವನ್ನು ಆಚರಿಸಬೇಕು ಅಂತಕ್ಕಂಥ ಒಂದು ಕರೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಸೊ ಆವತ್ತು ಏನು ಕೆಲಸದ ಅವಧಿ ಮತ್ತು ವೇತನ ಅಂತಕ್ಕಂಥ ಪ್ರಶ್ನೆಗಳ ಆಧಾರದಲ್ಲಿ ಏನು ಕಾರ್ಮಿಕರು ಅವತ್ತು ಒಂದಾಗಿದ್ರು, ಇವತ್ತಿಗೂ ಕೂಡ ಆ ಪ್ರಶ್ನೆಗಳು ಒಂದು ರೀತಿಯ ಜೀವಂತವಾಗಿದ್ದಾವೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗ್ತದೆ. 140 ವರ್ಷಗಳ ಕಾಲ, ಸುದೀರ್ಘವಾದಂಥ ಒಂದು ಕಾಲದ ಒಳಗಡೆ ಈ ಒಂದು ಬಂಡವಾಳಗಾರರು ತಮ್ಮ ಲಾಭದ ಮೌಲ್ಯವನ್ನು ಹೆಚ್ಚಳ ಮಾಡ್ಕೊಳ್ಳೋಕ್ಕೆ ನಿರಂತರವಾಗಿ ಕಾರ್ಮಿಕರನ್ನು ಬೇರೆ ಬೇರೆ ಸ್ವರೂಪಗಳಲ್ಲಿ ಶೋಷಣೆ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೇನೆ ಇವತ್ತೇನು ಟ್ರಂಪ್ ಅಂತಕ್ಕಂಥವರು ಇಡೀ ಪ್ರಪಂಚದಲ್ಲಿ ನಾನು ಬಹಳಷ್ಟು ಪ್ರಸಿದ್ಧಿ ಮತ್ತು ನಾನು ದೊಡ್ಡಣ್ಣನಾಗಿ ಕೆಲಸ ಮಾಡಬೇಕು, ತನ್ನ ಯಜಮಾನ್ಯತೆಯನ್ನೇ ನಡಿಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ.
ಅಂಥ ಒಂದು ಅಮೇರಿಕಾದಲ್ಲೂ ಕೂಡ ಇವತ್ತು ಕಾರ್ಮಿಕರು ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಕೂಡ ಕಾರ್ಮಿಕರು ಈ ಒಂದು ಪ್ರಶ್ನೆಗಳ ಆಧಾರದಲ್ಲಿ ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ, ತಮ್ಮ ಹಕ್ಕುಗಳಿಗಾಗಿ ಪ್ರಯತ್ನಗಳನ್ನು ನಡೆಸ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಮತ್ತು ಇವತ್ತು ಈ ಬಂಡವಾಳಗಾರರ ಅವರ ಒಂದು ಬಿಕ್ಕಟ್ಟನ್ನು ಜನರ ಮೇಲೆ ಹಾಕಲಿಕ್ಕೆ, ಕಾರ್ಮಿಕರ ಮೇಲೆ ಹಾಕಲಿಕ್ಕೆ ಭಾಳಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಆ ಪ್ರಯತ್ನಗಳ ಭಾಗವಾಗೇ ಇವತ್ತು ಇರಾನ್ ಮತ್ತು ಇಸ್ರೇಲಿನ ಯುದ್ಧ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಮತ್ತು ಈ ಒಂದು ಯುದ್ಧದಿಂದ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಥರದ ಬೆಳವಣಿಗೆಗಳು ಕೂಡ ಇವತ್ತು ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಭಾಳ ಮುಖ್ಯವಾಗಿ ಜಾಗತಿಕವಾಗಿ ಕರೆನ್ಸಿ ಆಗಿರುವಂಥ ಡಾಲರ್ನ ಪ್ರಾಬಲ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಇವತ್ತು ಅಮೇರಿಕಾ ಏನೊಂದು ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಮತ್ತು ಸಮಾಜವಾದಿ ಪರಿಕಲ್ಪನೆ ಇರತಕ್ಕಂಥ ಚೈನಾ ಮತ್ತೊಂದು ಕಡೆಯಲ್ಲಿ ಜನರ ಅಭಿವೃದ್ಧಿಯನ್ನು ನಿಜವಾದಂಥ ಅಭಿವೃದ್ಧಿಯನ್ನಾಗಿಸಿಕೊಳ್ತಾ ಇವತ್ತು ಆ ಡಾಲರ್ನ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಅಂಶಗಳನ್ನು ಕೂಡ ನಾವಿವತ್ತು ನೋಡ್ತಾ ಇದ್ದೀವಿ. ಮತ್ತು ಅಷ್ಟೇ ಅಲ್ಲದೇ ಇವತ್ತು ತೈಲ ವ್ಯಾಪಾರದಲ್ಲಿ ಈ ಡಾಲರು ಏನು 1/5 ಕರೆನ್ಸಿಗಳನ್ನು ಬಳಸಲಾಗಿದೆ ಅನ್ನುವಂಥ ಆಧಾರದ ಒಳಗಡೆ ಇವತ್ತು ಬೇರೆ ಬೇರೆ ದೇಶಗಳನ್ನು ತನ್ನ ತೆಕ್ಕೆಯ ಒಳಗೆ ತಗೊಳ್ಳೋಕ್ಕೆ ಅಥವಾ ತನ್ನ ಕಂಟ್ರೋಲ್ಗೆ ತಗೊಳ್ಳೋಕ್ಕೆ ಪ್ರಯತ್ನಗಳನ್ನು ಇವತ್ತು ನಡೆಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಇವತ್ತು ಇದರ ಒಟ್ಟು ನೇರವಾದಂಥ ಒಂದು ಹೊಡೆತ ಪ್ರಪಂಚದ ಕಾರ್ಮಿಕರ ಮೇಲೆ, ಭಾರತದ ಕಾರ್ಮಿಕರ ಮೇಲೆ, ಭಾರತದ ಜನಸಾಮಾನ್ಯರ ಮೇಲೆ ಒಂದು ದೊಡ್ಡದಾದಂಥ ಒಂದು ಪರಿಣಾಮ ಬೀರಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗಿದೆ. ಸೊ ಯಾವ ಮಟ್ಟದ ಒಂದು ಪರಿಣಾಮ ಬೀರಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಆಟೋ ಕಾರ್ಮಿಕರಿಗೆ ಗ್ಯಾಸ್ ಇಲ್ಲ, ಮತ್ತು ವ್ಯಾಪಾರ ಇಲ್ಲ, ಮತ್ತು ಅಡುಗೆ ಮನೆಗಳಲ್ಲಿ ಗ್ಯಾಸ್ ಇಲ್ಲ, ಹೋಟೆಲ್ಗಳು ಇವತ್ತು ಕ್ಲೋಸ್ ಆಗ್ತಾ ಇದ್ದಾವೆ. ಈ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇರುವಂಥ ಕಾರಣಕ್ಕಾಗಿ ಇವತ್ತು ವಲಸೆ ಕಾರ್ಮಿಕರು ಏನು ಹೋಟೆಲ್ಗಳಲ್ಲಿ ಊಟವನ್ನು ನಂಬ್ಕೊಂಡು ಬಂದಿರ್ತಾರೆ, ಮತ್ತು ಹಾಸ್ಟೆಲ್ಗಳು ನಡೀತಾ ಇದ್ದಾವೆ, PGಗಳು ನಡೀತಾ ಇದ್ದಾವೆ. ಈ ಎಲ್ಲದರ ಮೇಲೂ ಕೂಡ ಇವತ್ತು ಎಫೆಕ್ಟ್ ಆಗಿದೆ ಅನ್ನುವಂಥದ್ದನ್ನು ನಾವಿವತ್ತು ನೋಡಬೇಕಾಗ್ತದೆ. ಮತ್ತು ಅಷ್ಟೇ ಅಲ್ಲದೇ ಇವತ್ತು ಗುಜರಾತಲ್ಲಿ ಏನಿವತ್ತು ನಮ್ಮ ದೇಶದ ಪ್ರಧಾನಿಗಳು ತೈಲ ಸಾಗಾಣಿಕೆಯಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ಭಾರತದಲ್ಲಿ ಯಾರಿಗೂ ಏನು ಕೂಡ ಎಫೆಕ್ಟ್ ಆಗಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಇವತ್ತು ಸೂರತ್ತಲ್ಲಿ ಅರ್ಧದಷ್ಟು ಕಾರ್ಖಾನೆಗಳು ಈ ಅನಿಲದ ಕೊರತೆಯಿಂದ ಕೆಲಸ ಮಾಡಿರೋದನ್ನು ನಿಲ್ಲಿಸಿದವೆ. ಮಾತ್ರ ಅಲ್ಲ, ಇವತ್ತು ಒಂದು ವಾರದಲ್ಲಿ 5 ದಿನ ಮಾತ್ರ ಕೆಲಸ ಮಾಡಿ ಉಳಿದ ಕಡೆಗಳಲ್ಲೆಲ್ಲನೂ ಕೂಡ ಅವರಿಗೆ ರಜೆಯನ್ನು ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಸುಮಾರು 5 ಲಕ್ಷ ಕಾರ್ಮಿಕರು ಏನು ದಿನಗೂಲಿ ನೌಕರರು ಉದ್ಯೋಗವನ್ನು ಕಳ್ಕೊಂಡು ಸೂರತ್ ನಗರವನ್ನು ಬಿಟ್ಟು ಬೇರೆ ಕಡೆಗೆ ಇವತ್ತು ವಲಸೆ ಹೋಗ್ತಾ ಇರುವಂಥ ಅಂಶಗಳನ್ನು ಕೂಡ ನಾವಿವತ್ತು ನೋಡ್ತಾ ಇದ್ದೀವಿ. ಮತ್ತು ಇದರ ಭಾಗವಾಗಿ ರಸಗೊಬ್ಬರ, ತೈಲ ಈ ಥರದ ಒಂದು ದೊಡ್ಡ ಪ್ರಮಾಣದ ಬೆಲೆಗಳನ್ನು ಹೆಚ್ಚಳ ಆಗೋದ್ರ ಮುಖಾಂತರವಾಗಿ ಯಾವ ಸಣ್ಣ ರೈತರಿದ್ದಾರೆ ಮತ್ತು ದುರ್ಬಲ ವರ್ಗಗಳ ಜನ ಇದ್ದಾರೆ, ಅವ್ರ ಮೇಲೆ ಎಲ್ಲನೂ ಕೂಡ ಇವತ್ತು ಎಫೆಕ್ಟ್ ಆಗಿದೆ, ಅವರ ಬದುಕಿನ ಮೇಲೆ ಇವತ್ತು ಎಫೆಕ್ಟ್ ಆಗಿದೆ ಅಂತಕ್ಕಂಥ ಅಂಶಗಳನ್ನು ಕೂಡ ನಾವಿಲ್ಲಿ ನೋಡಬೇಕಾಗ್ತದೆ. ಸೊ ಈ ಥರದಲ್ಲಿ ಇವತ್ತು ಯುದ್ಧ ಅನ್ನುವಂಥದ್ದು ಕೇವಲ 2 ದೇಶಗಳ ನಡುವೆ ನಡೆಯುವಂಥ ಒಂದು ಯುದ್ಧ ಮಾತ್ರ ಅಲ್ಲದೇ ಇವತ್ತು ಪ್ರಪಂಚದ ಮೇಲೆ ಮತ್ತು ನಮ್ಮಂಥ ಅಭಿವೃದ್ಧಿ ಹೊಂದುತ್ತಾ ಇರ್ತಕ್ಕಂಥ ಒಂದು ದೇಶಗಳ ಮೇಲೂ ಕೂಡ ಒಂದು ದೊಡ್ಡ ಪ್ರಮಾಣದ ಪರಿಣಾಮವನ್ನು ಬೀರ್ತದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಮತ್ತು ಈಗಾಗಲೇ ಹಲವಾರು ಇವತ್ತು ಯುದ್ಧಗಳು ನಡೆದಿದ್ದಾವೆ. ಈ ಎಲ್ಲ ಯುದ್ಧಗಳ ಒಟ್ಟು ಒಂದು ಪರಿಣಾಮ ಏನು ಅಂತ ಹೇಳಿದ್ರೆ ಜನಸಾಮಾನ್ಯರ ಮಾರಣ ಹೋಮ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಮತ್ತೆ ಅಷ್ಟೇ ಅಲ್ಲ, ಇವತ್ತು ಮಿಲಿಟರಿ ಸೈನಿಕರು ಕೂಡ ಇವತ್ತು ಸಾಯುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಯುದ್ಧಗಳು ನಡೆಯೋದ್ರಿಂದ ಬರ ಬರ್ತದೆ, ಆಹಾರದ ಕೊರತೆ ಆಗ್ತದೆ, ಮೂಲ ಸೌಕರ್ಯಗಳ ಕೊರತೆ ಆಗ್ತದೆ, ಪರಿಸರ ಹಾನಿ ಆಗ್ತದೆ, ಸಾವು ನೋವುಗಳು ನಾವು ಅಂದಾಜು ಮಾಡೋದಕ್ಕಿಂತಲೂ ಕೂಡ ಹೆಚ್ಚಾಗುತ್ತೆ ಅನ್ನುವಂಥ ಅಂಶವನ್ನು ಕೂಡ ನಾವು ನೋಡಬೇಕಾಗ್ತದೆ. ಆದರೆ ಇವತ್ತು ಈ ಯುದ್ಧಗಳ ನಿಜವಾದಂಥ ಬೆನಿಫಿಷಿಯರ್ ಯಾರು ಅಂತ ಹೇಳಿದರೆ ಬಂಡವಾಳಗಾರರು. ಅವರು ಏನೇ ಬಂದರೂ ಕೂಡ ಏನನ್ನು ಕೂಡ ಕಳ್ಕೊಳ್ಳಲ್ಲ ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಏನಂತ ಹೇಳಿದರೆ, ನಮ್ಮ ದೇಶದ ಒಂದು ಶ್ರೀಮಂತ ಅದಾನಿ ಏನಿದ್ದಾರೆ, ಅವರು ಇಷ್ಟೆಲ್ಲ ಒಂದು ಸಮಸ್ಯೆಗಳಿದ್ರೂ ಕೂಡ ಭಾರತದಲ್ಲಿ ಅವರ ಒಂದು ಆದಾಯ ದಿನದಿಂದ ದಿನಕ್ಕೆ ಇವತ್ತು ಹೆಚ್ಚಳ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಆದರೆ ಅದರ ಒಟ್ಟು ಅರ್ಥ ಏನಂತ ಹೇಳಿದ್ರೆ, ಯುದ್ಧ ನಡೆದ್ರೆ, ಸಾವಾದರೆ, ನೋವಾದರೆ, ಕರೋನಾ ಬಂದರೆ, ಬರ ಬಂದರೆ, ಏನೇ ಬಂದರೂ ಕೂಡ ಇವತ್ತು ಬಂಡವಾಳಗಾರರ ಲಾಭಕ್ಕೆ ಯಾವುದೇ ರೀತಿ ಧಕ್ಕೆ ಇಲ್ಲದ ರೀತಿಯಲ್ಲಿ ಇವತ್ತು ಅವರ ಒಂದು ಏನು ಲಾಭದ ಮೌಲ್ಯ ಇವತ್ತು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ಅನ್ನುವಂಥದ್ದಕ್ಕೆ ಇದೆಲ್ಲವನ್ನೂ ಕೂಡ ನಾವು ಇವತ್ತು ಲೈವ್ ಆಗಿ ಒಂದು ಎಕ್ಸಾಂಪಲನ್ನು ಮಾಡ್ಬೋದಾಗಿದೆ. ಸೊ ಮೊನ್ನೆ ತಾನೇ ನಮ್ಮ ಭಾರತ ಸರ್ಕಾರ ನವೆಂಬರ್ 21, 2025 ಇಸ್ವಿ ಒಳಗಡೆ
29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ 4 ಕೋಡ್ಗಳನ್ನು ತಂದರು. ಆ ಕೋಡ್ಗಳು ತರೋದ್ರ ಮುಖಾಂತರ ಭಾರತದ ಎಲ್ಲ ಕಾರ್ಮಿಕರಿಗೂ ಕೂಡ ಬಹಳಷ್ಟು ದೊಡ್ಡ ಒಂದು ಅನುಕೂಲ ಆಗ್ತದೆ ಮತ್ತು ಎಲ್ಲ ಕಾರ್ಮಿಕರನ್ನು ಕೂಡ ನಾವು ಕಾನೂನುಗಳ ವ್ಯಾಪ್ತಿಗೆ ತರ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದು ಹೇಳಿದಂಥ ಒಂದು 2-3 ತಿಂಗಳ ಒಳಗಡೆನೆ ಒಂದು ನಾವೇನು ಡೆಲ್ಲಿಯನ್ನು ಶಕ್ತಿ ಕೇಂದ್ರ ಅಂತ ನಾವೇನು ಹೇಳ್ತಾ ಇದ್ದೀವಿ, ಆ ಶಕ್ತಿ ಕೇಂದ್ರದ ಸುತ್ತಮುತ್ತ ಇರ್ತಕ್ಕಂಥ ಹರಿಯಾಣ, ಉತ್ತರ ಪ್ರದೇಶ ಮತ್ತು ನೋಯ್ಡಾ ಈ ಎಲ್ಲ ಕೈಗಾರಿಕಾ ಪ್ರದೇಶಗಳಲ್ಲಿ ಸಾವಿರಾರು ಕಾರ್ಮಿಕರು ಸಾಲುಗಟ್ಟಿ ಇವತ್ತು ಹೋರಾಟಕ್ಕೆ ಬರ್ತಾ ಇದ್ದಾರೆ. ಸೊ ಯಾಕೆ ಇವತ್ತು ಅವರು ಹೇಳಿದಂಥ ಎಲ್ಲ ಕಾರ್ಮಿಕರನ್ನು ಒಳಗೊಂಡಿದ್ದೀವಿ, ಎಲ್ಲ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡ್ತೀವಿ ಅಂತ ಹೇಳ್ತಕ್ಕಂಥ ಸರ್ಕಾರ ಇವತ್ತು ಆ ಒಂದು ಸರ್ಕಾರ ನಡೆಸುವಂಥ ಅಂದರೆ ಪಾರ್ಲಿಮೆಂಟಿನ ಸುತ್ತಮುತ್ತನೇ ಇವತ್ತು ಕಾರ್ಮಿಕರು ಅಷ್ಟು ದೊಡ್ಡ ಪ್ರಮಾಣದ ದಂಗೆ ಯಾಕೆ ಎದ್ದಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಿದ್ರೆ ಇವತ್ತು ಭಾರತ ಸರ್ಕಾರ ಇವತ್ತು ಬರೀ ಡೊಳ್ಳು ವಿಚಾರಗಳನ್ನು ಹೊರಗಡೆ ತರ್ತಾ ಇದೆ ಅನ್ನುವಂಥದ್ದನ್ನು ನಾವು ಭಾಳ ಸ್ಪಷ್ಟವಾಗಿ ನೋಡ್ಬೋದು. ಈಗ ಈ ಕಾರ್ಮಿಕರು ಯಾಕೆ ಹೋರಾಟಕ್ಕೆ ಬಂದರು ಅಂತ ಹೇಳಿದ್ರೆ, ದಿನಕ್ಕೆ ಅವರಿಗೆ ಕನಿಷ್ಠ ವೇತನ ಎಷ್ಟಿತ್ತಪ್ಪ ಅಂದರೆ 9 ರಿಂದ 11 ಸಾವಿರ ರೂಪಾಯಿ. ಮತ್ತು ಅವರೆಲ್ಲರೂ ಕೂಡ ಕಾಂಟ್ರಾಕ್ಟ್ ವರ್ಕರ್ಸೇನೆ, ಯಾರೂ ಕೂಡ ಕಾಯಂ ಅಲ್ಲ. ಒಂದು ನಮಗೆ ಗೊತ್ತಿರಬೇಕು, ಇವತ್ತಿನ ಈ LPG ಪಾಲಿಸಿಗಳ ಪರಿಣಾಮ ಬಂಡವಾಳಗಾರರು ತಮ್ಮ ಲಾಭದ ಮೌಲ್ಯವನ್ನು ಉಳಿಕೆಗಾಗಿ ಎಲ್ಲ ಕೆಲಸಗಳನ್ನು ಕೂಡ ಕಾಯಂ ಅಲ್ಲದ ಕೆಲಸಗಳಾಗಿ ಇವತ್ತು ಪರಿವರ್ತನೆ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಅದನ್ನೇ ಇವತ್ತು ಸರ್ಕಾರಗಳು ಲೀಗಲೈಸ್ ಮಾಡ್ತಾ ಇದ್ದಾವೆ. ಯಾವುದೇ ಘನ ಕೈಗಾರಿಕೆಗಳನ್ನು ತಗೊಳ್ಳಿ, ಪಬ್ಲಿಕ್ ಸೆಕ್ಟರನ್ನು ತಗೊಳ್ಳಿ, ಸಣ್ಣ ಕಾರ್ಖಾನೆಗಳನ್ನು ತಗೊಳ್ಳಿ, ಉತ್ಪಾದನಾ ವಲಯಗಳನ್ನು ತಗೊಳ್ಳಿ, ಎಲ್ಲೇ ತಗೊಂಡ್ರೂ ಕೂಡ 200 ಜನ ಪರ್ಮನೆಂಟ್ ವರ್ಕರ್ ಇದ್ರೆ 2,000 ಜನ ನಾನ್ ಪರ್ಮನೆಂಟ್ ವರ್ಕರ್, ಕಾಂಟ್ರಾಕ್ಟ್, ಔಟ್ಸೋರ್ಸ್, ಫಿಕ್ಸ್ಡ್ ಟರ್ಮ್, ಕ್ಯಾಶುಯಲ್, ದಿನಗೂಲಿ, ಬದಲಿ ಈ ಹೆಸರುಗಳಲ್ಲಿ ಇವತ್ತು ಕಾರ್ಮಿಕರನ್ನು ಇವತ್ತು ದುಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿ ದೆಹಲಿಯ ಆಯಿಲ್ ಮಿಲ್ಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕರು 40 ರಿಂದ 50 ಸಾವಿರ ಜನ ಕಾರ್ಮಿಕರು 2-3 ತಿಂಗಳ ಕಾಲ ಒಂದು ದೀರ್ಘಕಾಲಿಕವಾಗಿ ಇವತ್ತಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಬಿಕಾಸ್ ಆಫ್ ಈ ಎಕ್ಸ್ಪ್ಲಾಯ್ಟೇಷನ್ನ ವಿರುದ್ಧ. ಸೊ ಅವರು ಆ ರೀತಿಯಲ್ಲಿ ಹೋರಾಟಕ್ಕೆ ಇಳಿದ ನಂತರ ಇದು ಸರ್ಕಾರ ಕನಿಷ್ಠ ವೇತನವನ್ನು ಕೊಡಬೇಕು ಅಂತ ಹೇಳಿದಾಗ 9,000 ಇರುವಂಥ ಕನಿಷ್ಠ ವೇತನವನ್ನು ಈಗ ಅವರು 15,000 16,000ಕ್ಕೆ ಹೆಚ್ಚಳ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅಂದರೆ ಇದರ ಅರ್ಥ ಏನಂತ ಹೇಳಿದ್ರೆ, ಇಷ್ಟೆಲ್ಲ ಹೋರಾಟಗಳಾದ ಮೇಲೂ ಕೂಡ ಕನಿಷ್ಠ ವೇತನವನ್ನು ಕೇವಲ ಒಂದು 3 ರಿಂದ 4,000 ರೂಪಾಯಿ ಒಂದು ವೇತನವನ್ನು ಹೆಚ್ಚಳ ಮಾಡ್ತಾರೆ ಅನ್ನುವಂಥ ಅಂಶಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಇವತ್ತು ಆ ಕಾರ್ಮಿಕರ ಮೇಲೆ ಲಾಠಿ ಚಾರ್ಜ್ಗಳಾಗಿದ್ದಾವೆ. ನಮ್ಮ ಸುಮಾರು ಕಾರ್ಮಿಕರನ್ನು ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಮತ್ತು ಅಲ್ಲಿರ್ತಕ್ಕಂಥ ಲೀಡರ್ಶಿಪ್ ಕೊಡ್ತಾ ಇದ್ದಂಥ CITU ಡೆಲ್ಲಿ ಸೆಕ್ರೆಟರಿಯನ್ನು ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಸುಮಾರು ವಾರಗಟ್ಟಲೆ ಆದರೂ ಕೂಡ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ಹೇಳಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಒಂದು ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ಇನ್ನೊಂದು ಕಡೆ ಸಂವಿಧಾನಾತ್ಮಕವಾದಂಥ ಹಕ್ಕುಗಳಿರುವಂಥ ಸಂದರ್ಭದಲ್ಲೂ ಕೂಡ ಇವತ್ತು ಹೋರಾಟಗಾರರ ಮೇಲೆ ಇವತ್ತು ಯಾವ ರೀತಿಯಲ್ಲಿ ಇವತ್ತು ಪ್ರಭುತ್ವ ಅನ್ನುವಂಥದ್ದು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಈ ಅಂಶಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗೆಯೇ ಇವತ್ತು ಬೆಂಗಳೂರಂಥ ಕಡೆಗಳಲ್ಲಿ ಮತ್ತು ಭಾರತದ ಎಲ್ಲ ಕೇಂದ್ರಗಳಲ್ಲೂ ಕೂಡ ಪ್ರಭುತ್ವಗಳು ಇವತ್ತು ಏನು ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರೆ, ಉತ್ಪಾದನೆ ಆಗುವಂಥ ಸ್ಥಳದಲ್ಲಿ ಅಥವಾ ಯಾವುದೇ ಕೆಲಸದ ಸ್ಥಳದಲ್ಲಿ ಸಂಘರ್ಷಮಯ ವಾತಾವರಣ ಇರಬಾರ್ದು ಅಂತಕ್ಕಂಥ ಒಂದು ಉದ್ದೇಶಕ್ಕಾಗಿ ನಾವು ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ವ್ಯಾಪಾರದ ಸುಲಭೀಕರಣ ಮಾಡಲಿಕ್ಕೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಈ 2 ಅಂಶಗಳನ್ನು ನಾವು ವಿಮರ್ಶೆ ಮಾಡಿದ್ರೆ, ಇವತ್ತು ಕಾರ್ಮಿಕ ತನ್ನ ರಕ್ತವನ್ನು ಸುರಿಸಿ, ತನ್ನ ಬೆವರನ್ನು ಸುರಿಸಿ ಕೊಡುವಂಥ ದುಡಿಮೆಗೆ ತಕ್ಕನಾದಂಥ ಫಲ ಕೇಳುವಂಥದ್ದನ್ನೇ ಅಶಾಂತಿ ಉಂಟು ಮಾಡುತ್ತದೆ ಅಂತಕ್ಕಂಥ ವ್ಯಾಖ್ಯಾನಗಳು ಏನಿದ್ದಾವೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಕಾರ್ಮಿಕರ ವಿರುದ್ಧವಾಗಿ ಇರ್ತಕ್ಕಂಥ ಒಂದು ವಾದಗಳು ಮತ್ತು ಪರಿಕಲ್ಪನೆಗಳನ್ನು ಇವತ್ತು ಹೆಚ್ಚೆಚ್ಚು ಆಳಗೊಳಿಸ್ತಾ ಇದ್ದಾರೆ ಅನ್ನುವಂಥ ಅಂಶವನ್ನು ಕೂಡ ನಾವಿವತ್ತು ನೋಡಬೇಕಾಗ್ತದೆ. ಮತ್ತು ನಮ್ಮ ರಾಜ್ಯದಲ್ಲಿ ಇವತ್ತಿನ ಒಂದು ಸಂದರ್ಭವನ್ನು ನಾವು ತಗೊಂಡಾಗ ನಾವಿವತ್ತು CITU ಮತ್ತು ಎಲ್ಲರೂ ನಾವು ಕೇಳ್ತಾ ಇರ್ತಕ್ಕಂಥದ್ದು, ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಿ, ಈ ಒಂದು ಕಾರ್ಮಿಕ ಕಾನೂನುಗಳನ್ನು ನೀವು ಒಪ್ಪಬಾರದು, ಸಂಹಿತೆಗಳನ್ನು ಒಪ್ಪಬಾರದು, ಆ ನಿಯಮಾವಳಿಗಳನ್ನು ನೀವು ತರಬಾರದು ಅನ್ನುವಂಥದ್ದನ್ನು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಆ ಲೇಬರ್ ಕೋಡ್ಗಳನ್ನು ನಾವು ಒಪ್ಪಲ್ಲ ಅಂತ ಹೇಳಿ ಇವತ್ತು ಯಾವುದೇ ಒಂದು ಸ್ಟೇಟ್ಮೆಂಟನ್ನು ಕೂಡ ಮಾಡಿಲ್ಲ. ಸೊ ಬದಲಿಗೆ ನಿಯಮಾವಳಿಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕು.
ಆದರೆ ನರೇಗಾ ಕಾಯ್ದೆ ಅಂತ ಹೇಳಿ ಬಂದಾಗ ನರೇಗಾ ಕಾಯ್ದೆಯನ್ನು ನಾವು ಯೋಜನೆಯನ್ನಾಗಿ ಪರಿವರ್ತಿಸ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿದಾಗ ರಾಜ್ಯ ಸರ್ಕಾರ ಇಲ್ಲಿ ವಿಶೇಷವಾದಂಥ ಅಧಿವೇಶನವನ್ನು ಮಾಡಿ ನಾವು ರಾಜ್ಯ ಸರ್ಕಾರ ಅದನ್ನು ತಿರಸ್ಕಾರ ಮಾಡ್ತೀವಿ, ಒಪ್ಪುವುದಿಲ್ಲ ಅಂತಕ್ಕಂಥ ಒಂದು ನಿರ್ಣಯವನ್ನು ತಗೊಂಡಿದೆ. ಇದನ್ನು ನಾವು ಸ್ವಾಗತ ಮಾಡ್ತೀವಿ. ಅದೇ ಸಂದರ್ಭದ ಒಳಗಡೆ ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ಕಾರಣಕರ್ತರಾಗಿರುವಂಥ, ಈ ರಾಜ್ಯದ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಮತ್ತು ಇವತ್ತು ಇಡೀ ಪ್ರಪಂಚಕ್ಕೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ, ಆ ಎಕ್ಸ್ಪೋರ್ಟಿಗೆ ಕಾರಣರಾಗಿರ್ತಕ್ಕಂಥ ಮತ್ತು ಕರ್ನಾಟಕದ ಅಭಿವೃದ್ಧಿಗೆ ದೊಡ್ಡ ಪ್ರಮಾಣದ ಕಾಣಿಕೆಯನ್ನು ನೀಡ್ತಾ ಇರ್ತಕ್ಕಂಥ GSTಯಲ್ಲಿ ಇವತ್ತು ಏನು ಒಂದು ಮಹತ್ವದ ಸ್ಥಾನವನ್ನು ಕರ್ನಾಟಕ ತಗೊಂಡಿದೆ. ಆ GSTಯನ್ನು ಕೊಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಕಾರ್ಮಿಕರ ವಿರುದ್ಧವಾಗಿರ್ತಕ್ಕಂಥ ಕೋಡುಗಳು ಬಂದಾಗ ರಾಜ್ಯ ಸರ್ಕಾರದ ನಿಲುಮೆ ಏನಾಗಿದೆ? ಸೊ ಇವತ್ತು ಒಂದೇ ಒಂದು ಪದವನ್ನು ಕೂಡ ಈ ಕೋಡುಗಳನ್ನು ನಾವು ಜಾರಿ ಮಾಡಲ್ಲ ಅಂತಕ್ಕಂಥ ಮಾತನ್ನು ರಾಜ್ಯ ಸರ್ಕಾರ ಹೇಳ್ತಾ ಇಲ್ಲ ಅನ್ನುವಂಥ ಅಂಶವನ್ನು ಕೂಡ ನಾವು ನೋಡಬೇಕಾಗಿದೆ. ಮತ್ತು ಇದರ ಸಂದರ್ಭದಲ್ಲೇ ನಾವು ಹೇಳ್ತಾ ಇದ್ದೇವೆ, 1,77,00,000 ಕಾರ್ಮಿಕರು ಇವತ್ತು ಕನಿಷ್ಠ ವೇತನ ಕಾಯ್ದೆ ಅಡಿಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಬರ್ತಾ ಇದ್ದಾರೆ. ಅವರ ಒಂದು ಬೆಲೆ ಏರಿಕೆಯ ಆಧಾರದ ಒಳಗಡೆ ಅವರಿಗೆ ಒಂದು ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗಬೇಕು ಅಂತ ಆ ಕಾರಣಕ್ಕಾಗಿ ಮತ್ತು ಬೆಲೆ ಏರಿಕೆಯ ಆಧಾರದ ಒಳಗಡೆ ನೀವು ಈ ಒಂದು ವೇತನವನ್ನು ಪರಿಷ್ಕರಣೆ ಮಾಡಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ 2025 ಏಪ್ರಿಲ್ ತಿಂಗಳಲ್ಲಿ ಇವತ್ತೊಂದು ಡ್ರಾಫ್ಟ್ ನೋಟಿಫಿಕೇಶನನ್ನು ತಂದಿದೆ. ಆ ಡ್ರಾಫ್ಟ್ ನೋಟಿಫಿಕೇಶನ್ ಪ್ರಕಾರ ಒಂದು ಮೂರು ವಲಯಗಳು 4 ಕ್ಯಾಟಗರಿಗಳಲ್ಲಿ ಸುಮಾರು ಒಂದು 5,000 ರಿಂದ 6,000 ಹೆಚ್ಚಳವನ್ನು ಆ ಒಂದು ಘೋಷಣೆ ಮಾಡಬಹುದು ಅಂತಕ್ಕಂಥ ಒಂದು ರೆಕಮೆಂಡೇಶನನ್ನು ಮಾಡಿದೆ. ಆದರೆ ನಾವು CITU ಇದು ರಫ್ತು ಕೋಸ್ ಬ್ರೆಡ್ ಪ್ರಕರಣದ ಆಧಾರದ ಒಳಗಡೆ ಬೆಲೆ ಏರಿಕೆಯ ಆಧಾರದ ಒಳಗಡೆ ವೈಜ್ಞಾನಿಕವಾದಂಥ ಕನಿಷ್ಠ ವೇತನದ ಲೆಕ್ಕಾಚಾರವನ್ನು ವೈಜ್ಞಾನಿಕವಾಗಿ ಹಾಕಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡುವಾಗ ನಮಗೆ ಇವತ್ತು 36,000ದಿಂದ 41,000 ಕನಿಷ್ಠ ವೇತನ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಇದು ಏನು ಕನಿಷ್ಠ ವೇತನ ಸಲಹಾ ಮಂಡಳಿನೇ ಒಪ್ಪಿರ್ತಕ್ಕಂಥ ಈ ಒಂದು ಕನಿಷ್ಠ ವೇತನವನ್ನು ಕೂಡ ಇನ್ನೂ ಕೂಡ ಸರ್ಕಾರ ಘೋಷಣೆ ಮಾಡಲಿಲ್ಲ. ಘೋಷಣೆ ಮಾಡಬೇಕು ಅಂತೇಳಿ ಕೇಳಿದಾಗ ರಾಜ್ಯ ಸರ್ಕಾರ ಹೇಳ್ತಾ ಇದೆ 1948ರ ಕನಿಷ್ಠ ವೇತನ ಕಾಯ್ದೆ ಇವತ್ತು ರದ್ದಾಗಿದೆ ಈ ಕಾರ್ಮಿಕ ಸಂಹಿತೆಗಳು ಬಂದಿರೋ ಹಿನ್ನೆಲೆಯಲ್ಲಿ. ಹಾಗಾಗಿ ಈ ಹಳೆ ರೆಕಮೆಂಡೇಶನ್ಸನ್ನು ನಾವು ಅನೌನ್ಸ್ ಮಾಡಲಿಕ್ಕಾಗಲ್ಲ, ನಾವು ಅದನ್ನು ಲಾ ಡಿಪಾರ್ಟ್ಮೆಂಟ್ ಒಪಿನಿಯನ್ ಕೇಳ್ತೀವಿ ಅಂತ ಹೇಳಿದರು. ಲಾ ಡಿಪಾರ್ಟ್ಮೆಂಟ್ ಒಪಿನಿಯನ್ನ ಕೇಳಿದ್ದಾರೆ. ಲಾ ಡಿಪಾರ್ಟ್ಮೆಂಟ್ ಇವತ್ತು ಅದನ್ನು ಅನೌನ್ಸ್ ಮಾಡಬಾರ್ದು ಅಂತ ಹೇಳಿದೆ. ಮತ್ತೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಮಾಡಬೇಕು ಅಂತೇಳಿ. ಸೊ ಈಗ ಒತ್ತಾಯದ ಮೇಲೆ ಮತ್ತೆ ಕಾರ್ಮಿಕ ಇಲಾಖೆ ಅದನ್ನು ಮತ್ತೆ ಕಾನೂನು ಇಲಾಖೆ ಅಭಿಪ್ರಾಯಕ್ಕೆ ಕಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತಕ್ಕಂಥ ಮಾಹಿತಿನೂ ಕೂಡ ಬಂದಿದೆ. ಆದರೆ ಇವತ್ತು ನಮ್ಮ ಹೈಕೋರ್ಟ್ಗಳು, ಸುಪ್ರೀಂ ಕೋರ್ಟ್ಗಳು ಹಲವಾರು ಜಡ್ಜ್ಮೆಂಟ್ಸನ್ನು ಕೊಟ್ಟಿದೆ. ಏನಂತ, ಒಂದು ಹೊಸ ಕಾನೂನು ಬಂದು ಜಾರಿಯಾಗುವ ತನಕ ಹಳೆ ಕಾನೂನು ಜಾರಿಯಲ್ಲಿರ್ತದೆ ಅಂತ. ಈ ಮಿನಿಮಮ್ ಅಂಡರ್ಸ್ಟ್ಯಾಂಡಿಂಗನ್ನು ಕೂಡ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತಕ್ಕಂಥ ಒಂದು ವಿಷಾದದ ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಸೊ ಮತ್ತು ಹಾಗೆಯೇ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಈ ಕನಿಷ್ಠ ವೇತನವನ್ನು ಘೋಷಣೆ ಮಾಡಲಿಕ್ಕೆ ಆಗಲ್ಲ ಅಂತಕ್ಕಂಥ ಅಂಶವನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ನಾವು ಹೇಳ್ತಾ ಇದ್ದೇವೆ ಇವತ್ತು ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂದರೆ ಈ ಕನಿಷ್ಠ ವೇತನ ಜಾರಿ ಆಗಬೇಕಂತ. ಆದರೆ ಅವರು ಉಲ್ಟಾ ಹೇಳ್ತಾ ಇದ್ದಾರೆ, ಕನಿಷ್ಠ ವೇತನ ಜಾರಿ ಆಯಿತು ಅಂತ ಹೇಳಿದರೆ ಬಂಡವಾಳಗಾರರು ಕರ್ನಾಟಕವನ್ನು ಬಿಟ್ಟು ಹೋಗ್ತಾರೆ ಅಂತ. ಆದರೆ ನಮಗೆ ಗೊತ್ತಿರಬೇಕು, ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರು ಕರ್ನಾಟಕಕ್ಕೆ ಯಾಕೆ ವಲಸೆಯಾಗಿ ಬರ್ತಾ ಇದ್ದಾರೆ. ಇವತ್ತು ಕರ್ನಾಟಕದ ವಲಸೆ ಕಾರ್ಮಿಕರಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಸಂಖ್ಯೆ ಉತ್ತರ ಭಾರತದಿಂದ ಬರ್ತಾ ಇರ್ತಕ್ಕಂಥ ಕಾರ್ಮಿಕರ ಸಂಖ್ಯೆನೇ ಹೆಚ್ಚಿದೆ. ಯಾಕೆ? ಇವತ್ತು ಅಲ್ಲಿ ಬಂಡವಾಳ ಇದ್ದಿದ್ರೆ, ಬಂಡವಾಳಗಾರರು ಅಲ್ಲಿ ಬಂಡವಾಳ ಇನ್ವೆಸ್ಟ್ ಮಾಡಿದ್ರೆ, ಅಲ್ಲಿ ಇವತ್ತು ಕಡಿಮೆ ಕೂಲಿ ಇದೆ ಅಂತ ಹೇಳಿ ಇದ್ದಿದ್ರೆ ಕಾರ್ಮಿಕರು ಯಾಕೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ರು? ಅದರ ಅರ್ಥ ಏನು ಅಂತ ಹೇಳಿದ್ರೆ, ಇವತ್ತು ಉತ್ಪಾದನೆಯನ್ನು ಮಾಡಲಿಕ್ಕೆ ಮತ್ತು ITBT ಅನ್ನುವಂಥ ಕಂಪನಿಗಳಿಗೆ, ಎಕ್ಸ್ಪೋರ್ಟ್ ಝೋನ್ಸ್ಗಳಿಗೆ ಒಂದು ಒಳ್ಳೆಯ ವಾತಾವರಣ, ಒಂದು ಮೂಲಭೂತ ಸೌಕರ್ಯಗಳು ಇರ್ತಕ್ಕಂಥ ಮತ್ತು ಸ್ಕಿಲ್ ಕಾರ್ಮಿಕರು ಇರ್ತಕ್ಕಂಥ ಒಂದು ರಾಜ್ಯ ಕರ್ನಾಟಕ ಅನ್ನುವಂಥದ್ದನ್ನು ನಾವಿವತ್ತು ಮರಿಬಾರ್ದು. ಹಾಗಾಗಿ ಬಂಡವಾಳಗಾರರು ಅವರಿಗೆ ಸ್ಕಿಲ್ ಬೇಕೇ ಹೊರತು ಅವರಿಗೆ ಸ್ಕಿಲ್ ಇಲ್ಲದೆ ಇರ್ತಕ್ಕಂಥ ಅನ್ಸ್ಕಿಲ್ಡ್ ವರ್ಕರ್ಸ್ ಹತ್ರ ಅವ್ರು ಹೆಚ್ಚು ಕೆಲಸ ತಗೊಳ್ಳೋದಿಲ್ಲ. ಮತ್ತು ಆ ಉತ್ಪಾದನೆಯೂ ಕೂಡ ಒಂದು ಏನು ಗುಣಮಟ್ಟದ ಉತ್ಪಾದನೆ ಬರಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ಕಾರಣಗಳಿಂದ ಇವತ್ತು ಕರ್ನಾಟಕವನ್ನು ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಬಂಡವಾಳ ಹರಿದು ಬರ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಬಂಡವಾಳ ಹರಿದು ಬರುವಂಥ ಸಂದರ್ಭದಲ್ಲಿ ಅದನ್ನು ಮತ್ತಷ್ಟು ಮೌಲ್ಯವನ್ನು ಹೆಚ್ಚಿಸ್ತಕ್ಕಂಥ ಕಾರ್ಮಿಕನ ಕೂಲಿ ಹೆಚ್ಚಳ ಆಗಲಿಲ್ಲ ಅಂತ ಹೇಳಿದ್ರೆ ಇದು ಅನ್ಮ್ಯಾಚ್ ಆಗುತ್ತೆ. ಕರ್ನಾಟಕದಲ್ಲೂ ಕೂಡ ಇದು ಆರ್ಥಿಕ ಅಸಮಾನತೆಗೆ ಇವತ್ತು ಕಾರಣ ಆಗ್ತದೆ. ಆ ರೀತಿಯಲ್ಲಿ ಮಾಡಬಾರ್ದು ಅನ್ನುವಂಥದ್ದನ್ನು ನಾವು ಈ ಮೇ ದಿನದಲ್ಲಿ ನಾವು ಹೇಳ್ತಾ ಇದ್ದೇವೆ. ಮತ್ತು ಇನ್ನೊಂದು ಕಡೆಯಲ್ಲಿ ಯಾವ ರೀತಿಯಲ್ಲಿ ದೆಹಲಿಯ ಸುತ್ತಮುತ್ತ ಗುತ್ತಿಗೆ ಕಾರ್ಮಿಕರು ಒಂದು ದೊಡ್ಡ ಪ್ರಮಾಣದಲ್ಲಿ ಸಂಘಟಿತರಾಗಿ ಮುಂದೆ ಬಂದಿದ್ದಾರೋ ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲೂ ಕೂಡ ದೊಡ್ಡ ಪ್ರಮಾಣದ ಎಕ್ಸ್ಪ್ಲಾಯ್ಟೇಷನ್ ಈ ಗುತ್ತಿಗೆ ಕಾರ್ಮಿಕರ ಮೇಲೆ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಅದಕ್ಕೆ ನಾವು
ನಾವು ಹೇಳ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ಈ ಗುತ್ತಿಗೆ ಕಾರ್ಮಿಕರನ್ನ ಕಾಯಂ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಕಾನೂನನ್ನು ರಾಜ್ಯ ಸರ್ಕಾರ ತರಬೇಕು ಮತ್ತು ಸರ್ಕಾರದ ಅಡಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ವಿವಿಧ ಇಲಾಖೆಗಳಲ್ಲಿ ಅವರನ್ನು ಕಾಯಂ ಮಾಡಲಿಕ್ಕೆ ಕರ್ನಾಟಕ ಇದು ಸಿವಿಲ್ ಸರ್ವಿಸ್ ರೂಲ್ಸ್ ಏನಿದೆ ಅದರಲ್ಲಿ ಒಂದು ಮಾರ್ಪಾಡನ್ನು ತಂದು ಅವರನ್ನು ಕಾಯಂ ಮಾಡಬೇಕು. ಆ ಕಾಯಂ ಮಾಡುವ ತನಕ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು ಅಂತಕ್ಕಂಥ ಅಂಶಗಳನ್ನು ಕೂಡ ನಾವಿಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಮ್ಮ ರಾಜ್ಯದ ಹೈಕೋರ್ಟಲ್ಲಿ ಒಂದು ಕೇಸು ಬಂದಿದೆ. ಏನಂತ ಹೇಳಿದರೆ, ನಮ್ಮ ರಾಜ್ಯ ಸರ್ಕಾರ ಹಲವು ಒತ್ತಾಯಗಳ ನಂತರ ಎಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ರಜೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಇವತ್ತು ಅವರು ಘೋಷಣೆ ಮಾಡಿದ್ದಾರೆ. ಆದರೆ ಮಾಲೀಕ ಸಂಘಟನೆಯವರು ಈ ಮುಟ್ಟಿನ ರಜೆಯನ್ನು ಕೊಟ್ಟರೆ ಕೆಲಸದ ಸ್ಥಳದಲ್ಲಿ ಲಿಂಗ ತಾರತಮ್ಯ ಆಗ್ತದೆ ಅನ್ನುವಂಥ ಕಾರಣಕ್ಕೆ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂಥ 16 ಮಹಿಳೆಯರಿಂದ ನಮಗೆ ಲಿಂಗ ತಾರತಮ್ಯ ಕೆಲಸ ಸ್ಥಳದಲ್ಲಿ ಆಗ್ತಾ ಇದೆ ಅಂತ ಹೇಳಿ ಈ ಮುಟ್ಟಿನ ರಜೆ ನಮಗೆ ಬೇಡ ಅಂತಕ್ಕಂಥ ವ್ಯತಿರಿಕ್ತವಾದಂಥ ಒಂದು ಅರ್ಜಿಗಳನ್ನು, ಒಂದು ರಿಟ್ ಅರ್ಜಿಯನ್ನು ಹಾಕಿರುವಂಥ ಒಂದು ಪ್ರಸಂಗವೂ ಕೂಡ ಕರ್ನಾಟಕದಲ್ಲಿ ನಡೆದಿದೆ. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರೋದು, ಇವತ್ತು ದುಡಿಮೆ ಅನ್ನುವಂಥದ್ದಕ್ಕೆ ಗಂಡು ಹೆಣ್ಣಿನ ಭೇದ ಇಲ್ಲ. ಗಂಡು ಹೆಣ್ಣು ಇಬ್ಬರು ಕೂಡ ಸೇರಿ ಇವತ್ತು ದುಡಿಮೆಯನ್ನು ಮಾಡ್ತಾರೆ. ಆದರೆ ಜೈವಿಕವಾದಂಥ ಹಲವಾರು ಸ್ಟ್ರಕ್ಚರಲ್ ಚೇಂಜಸ್ ಇವತ್ತು ಹೆಣ್ಣುಮಕ್ಕಳಲ್ಲಿ ಇರೋದು ಕಾರಣಕ್ಕಾಗಿ ಇವತ್ತು ಮುಟ್ಟಾಗುತ್ತೆ, ಮುಟ್ಟಿಂದ ಮಗು ಹುಟ್ಟುತ್ತೆ, ಗರ್ಭಿಣಿ ಆಗ್ತಾಳೆ ಮತ್ತು ತಾಯಿ ಆಗ್ತಾಳೆ. ಈ ಎಲ್ಲ ಒಂದು ಪ್ರಕ್ರಿಯೆಗಳು ಇವತ್ತು ಹೆಣ್ಣಿನಲ್ಲಿ ಆಗೋದ್ರಿಂದ ಆ ಪ್ರಕ್ರಿಯೆಗಳು ನಡೆಯುವಂಥ ಸಂದರ್ಭದಲ್ಲಿ ಅವಳಿಗೆ ಕೆಲಸದ ಸ್ಥಳದಲ್ಲಿ ರಕ್ಷಣೆ ಮತ್ತು ಕೆಲಸದ ಸ್ಥಳದಲ್ಲಿ ವಿಶ್ರಾಂತಿ ಬೇಕು ಅಂತಕ್ಕಂಥ ಕಾರಣಕ್ಕೆ ಬಂದಿರತಕ್ಕಂಥ ಈ ಒಂದು ಹಕ್ಕುಗಳನ್ನು ಕೂಡ ಇವತ್ತು ಸರ್ಕಾರಗಳು ಇವತ್ತು ಏನು ಬಂಡವಾಳಗಾರರು ಇವತ್ತು ಕಸಲಿಕ್ಕೆ ಹೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಈ ಮೇ ದಿನದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ, ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡುವಂಥ ಪರಿಕಲ್ಪನೆಗಳನ್ನು ಬಗ್ಗೆ ಹೆಚ್ಚಿನ ಚಿಂತನೆಗಳನ್ನು ನಡೆಸಬೇಕು. ಮತ್ತು ಈ ಒಂದು ಮೇ ದಿನವನ್ನು ನಾವು ಈ ಸಾಮ್ರಾಜ್ಯಶಾಹಿಯ ಲೂಟಿಕೋರತನ ಏನಿದೆ ಮತ್ತು ಸಾಮ್ರಾಜ್ಯಶಾಹಿಯ ಒಂದು ಯುದ್ಧ ನೀತಿ ಏನಿದೆ ಇದನ್ನು ನಾವು ಕಂಡೆಮ್ ಮಾಡ್ತಾ ಇದ್ದೀವಿ ಮತ್ತು ಕಾರ್ಮಿಕರ ಹಿತರಕ್ಷಣೆಗಾಗಿ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಆಧಾರದ ಒಳಗಡೆ ಈ ಮೇ ದಿನವನ್ನು ಎಲ್ಲ ಕಡೆಯಲ್ಲಿ ಕೂಡ ಆಚರಿಸ್ತಾ ಇದ್ದಾವೆ. ಮತ್ತು ಅಸಂಘಟಿತ ಕ್ಷೇತ್ರದ ಕಾರ್ಮಿಕರು, ಸ್ಕೀಮ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರು ಏನಿದ್ದಾರೆ ಅವರನ್ನು ಕಾರ್ಮಿಕರು ಅಂತಲೇ ಪರಿಗಣನೆ ಮಾಡದೆ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರನ್ನು ಕೇವಲ ಕೆಲವು ಸವಲತ್ತುಗಳನ್ನು ಕೊಡೋದ್ರ ಮುಖಾಂತರವಾಗಿ ಅವರ ರಕ್ತವನ್ನು ಹೀರ್ತಾ ಇರ್ತಕ್ಕಂಥ ಈ ವ್ಯವಸ್ಥೆಯನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಮತ್ತು 16 ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಸ್ಕೀಮ್ ವರ್ಕರ್ಸನ್ನು ಕೂಡ ಇವತ್ತು ಕಾರ್ಮಿಕರು ಅಂತ ಹೇಳಿ ಪರಿಗಣನೆ ಮಾಡಿ ಸೊ ಇಡೀ ಕಾರ್ಮಿಕ ಸಮೂಹವನ್ನು ಮನುಷ್ಯರ ರೀತಿಯಲ್ಲಿ ಅವರನ್ನು ಪರಿಗಣಿಸಬೇಕು, ಗುಲಾಮರಾಗಲಿಕ್ಕೆ ನಾವು ಸಿದ್ಧರಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಈ ಮೇ ದಿನವನ್ನು ನಾವು ನೆನೆಸ್ತಾ ನಮ್ಮ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಸೇರಿ ಚಳುವಳಿಗಳನ್ನು ಮುಂದುವರಿಸೋಣ ಮತ್ತು ಈ ಮೇ ದಿನದಲ್ಲಿ ಆ ರೀತಿಯ ಒಂದು ಶಪಥವನ್ನು ಗೆಯೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.